ಕೂದಲು ಉದುರುವುದನ್ನು ತಡೆಗಟ್ಟಿ ಒಳಗಿನಿಂದಲೇ ಕೂದಲಿನ ಬೇರುಗಳನ್ನು ಗಟ್ಟಿಗೊಳಿಸಲು ಮತ್ತು ದಟ್ಟವಾದ ಬೆಳವಣಿಗೆಗೆ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಸೇರಿಸಬೇಕಾದ ಅತ್ಯುತ್ತಮ ಪೌಷ್ಟಿಕ ಆಹಾರಗಳು ಇಲ್ಲಿವೆ. ಮೊಟ್ಟೆಗಳು. ಪ್ರೋಟೀನ್ ಮತ್ತು ಬಯೋಟಿನ್. ನಮ್ಮ ಕೂದಲು ಕೆರಾಟಿನ್ ಎಂಬ ಪ್ರೋಟೀನ್ನಿಂದ ಮಾಡಲ್ಪಟ್ಟಿವೆ. ಮೊಟ್ಟೆಯಲ್ಲಿ ಪ್ರೋಟೀನ್ ಮತ್ತು ಬಯೋಟಿನ್ ಸಮೃದ್ಧವಾಗಿರುವುದರಿಂದ ಇದು ಕೂದಲಿನ ಬೆಳವಣಿಗೆಗೆ ಅತ್ಯಗತ್ಯ. ಬಯೋಟಿನ್ ಕೊರತೆಯು ಕೂದಲು ಉದುರಲು ಮುಖ್ಯ ಕಾರಣವಾಗಿದೆ. ಬಳಸುವ ವಿಧಾನ. ದಿನಕ್ಕೆ ಒಂದು ಬೇಯಿಸಿದ ಮೊಟ್ಟೆಯನ್ನು ತಿನ್ನುವುದು ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಣ ಫಲಗಳು ಮತ್ತು ಬೀಜಗಳು. ಬಾದಾಮಿ, ವಾಲ್ನಟ್ಸ್, ಅಗಸೆ ಬೀಜ ಮತ್ತು ಚಿಯಾ ಬೀಜಗಳಲ್ಲಿ ಒಮೆಗಾ-3 ಕೊಬ್ಬಿನಾಮ್ಲಗಳು, ವಿಟಮಿನ್ ಇ ಮತ್ತು ಜಿಂಕ್ ಅಂಶಗಳು ಹೆಚ್ಚಾಗಿರುತ್ತವೆ. ಇವು ನೆತ್ತಿಯನ್ನು ಹೈಡ್ರೇಟ್ ಆಗಿಟ್ಟು ಕೂದಲು ಒಣಗುವುದನ್ನು ಮತ್ತು ಉದುರುವುದನ್ನು ತಡೆಯುತ್ತವೆ. ಬಳಸುವ ವಿಧಾನ. ಪ್ರತಿದಿನ ಬೆಳಗ್ಗೆ ನೆನೆಸಿದ 4 ಬಾದಾಮಿ ಮತ್ತು 2 ವಾಲ್ನಟ್ಸ್ ಸೇವಿಸಿ. ಅಡುಗೆ ಅಥವಾ ಸ್ಮೂತಿಗಳಲ್ಲಿ ಅಗಸೆ ಬೀಜದ ಪುಡಿಯನ್ನು ಬಳಸಬಹುದು. ಹಸಿರು ಎಲೆ ತರಕಾರಿಗಳು ಮತ್ತು ಪಾಲಕ್. ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿನಾಂಶ, ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಫೋಲೇಟ್ ಹೇರಳವಾಗಿವೆ. ದೇಹದಲ್ಲಿ ಕಬ್ಬಿಣಾಂಶದ ಕೊರತೆಯಾದರೆ ಕೂದಲಿನ ಬೇರುಗಳಿಗೆ ಆಮ್ಲಜನಕದ ಸರಬರಾಜು ಕಡಿಮೆಯಾಗಿ ಕೂದಲು ತೀವ್ರವಾಗಿ ಉದುರುತ್ತವೆ. ಬಳಸುವ ವಿಧಾನ. ವಾರದಲ್ಲಿ ಕನಿಷ್ಠ 2-3 ಬಾರಿಯಾದರೂ ಪಾಲಕ್ ಅಥವಾ ಇತರೆ ಹಸಿರು ಸೊಪ್ಪಿನ ಪಲ್ಯ, ಸಾರು ಅಥವಾ ಜ್ಯೂಸ್ ಮಾಡಿ ಸೇವಿಸಿ. ಬೆಟ್ಟದ ನೆಲ್ಲಿಕಾಯಿ ಮತ್ತು ಸಿಟ್ರಸ್ ಹಣ್ಣುಗಳು. ನೆಲ್ಲಿಕಾಯಿ, ಕಿತ್ತಳೆ ಮತ್ತು ಮೂಸಂಬಿ ಹಣ್ಣುಗಳಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತದೆ. ವಿಟಮಿನ್ ಸಿ ದೇಹವು ಕಬ್ಬಿಣಾಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಕೊಲಾಜನ್ ಉತ್ಪಾದನೆಯನ್ನು ಹೆಚ್ಚಿಸಿ ಕೂದಲು ಮುರಿಯುವುದನ್ನು ತಪ್ಪಿಸುತ್ತದೆ. ಬಳಸುವ ವಿಧಾನ. ಪ್ರತಿದಿನ ಬೆಳಗ್ಗೆ 1 ಸಣ್ಣ ಲೋಟ ತಾಜಾ ನೆಲ್ಲಿಕಾಯಿ ಜ್ಯೂಸ್ ಕುಡಿಯುವುದು ಇಡೀ ದೇಹದ ಹಾಗೂ ಕೂದಲಿನ ಆರೋಗ್ಯಕ್ಕೆ ಸಂಜೀವಿನಿ ಇದ್ದಂತೆ. ಧಾನ್ಯಗಳು ಮತ್ತು ಕಾಳುಗಳು. ಬೇಳೆಕಾಳುಗಳು, ಕಡಲೆಕಾಳು, ಹೆಸರುಕಾಳು ಮತ್ತು ರಾಜ್ಮಾದಲ್ಲಿ ಪ್ರೋಟೀನ್ ಜೊತೆಗೆ ಜಿಂಕ್, ಐರನ್ ಮತ್ತು ಬಯೋಟಿನ್ ಅಂಶಗಳು ಉತ್ತಮ ಪ್ರಮಾಣದಲ್ಲಿರುತ್ತವೆ. ಇವು ಕೂದಲಿನ ಕೋಶಗಳ ಮರುಬೆಳವಣಿಗೆಗೆ ನೆರವಾಗುತ್ತವೆ. ಇವುಗಳಿಂದ ದೂರವಿಡಿ. ಸಕ್ಕರೆ ಮತ್ತು ಜಂಕ್ ಫುಡ್. ಅತಿಯಾದ ಸಿಹಿ ಮತ್ತು ಎಣ್ಣೆಯುಕ್ತ ಆಹಾರಗಳು ದೇಹದಲ್ಲಿ ಹಾರ್ಮೋನ್ ಏರುಪೇರು ಉಂಟುಮಾಡಿ ಕೂದಲು ಉದುರುವಿಕೆಯನ್ನು ಹೆಚ್ಚಿಸುತ್ತವೆ. ಕಡಿಮೆ ನೀರು ಕುಡಿಯುವುದು. ದಿನಕ್ಕೆ ಕನಿಷ್ಠ 3-4 ಲೀಟರ್ ನೀರು ಕುಡಿಯದಿದ್ದರೆ ಚರ್ಮ ಮತ್ತು ಕೂದಲಿನ ಬೇರುಗಳು ಒಣಗಿ ಕೂದಲು ಬೇಗನೆ ಉದುರಲು ತೊಡಗುತ್ತದೆ. ನಿಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಈ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರ ಜೊತೆಗೆ ಅಗತ್ಯವಿದ್ದರೆ ವೈದ್ಯರನ್ನು ಸಂಪರ್ಕಿಸಿ ರಕ್ತದ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ.